ಭಗವಂತ, ಅವಳು ಬಂದಾಯ್ತು ಹೇಳಿ ಭಗವಂತ, ಭಗವಂತ ಹೇಳಿ ಭಗವಂತ. ಅಯ್ಯೋ ಭಗವಂತ, ಕುಂತಿ ಬಂದಿದ್ದಾಳೆ. ಅಯ್ಯೋ ಭಗವಂತ, ಯಾಕೆ ಹೇಳ್ತಿಲ್ಲ? ಮಲ್ಗಿದ್ದೀರೋ? ಕುಂತಿ ಬಂದಿದ್ದಾಳೆ. ಮಹಾರಾಜ ಕಂಸ, ದೇವಿ ಕುಂತಿ. ದೇವಿ ಕುಂತಿ, ಸ್ವಾಗತ. ಪಾಂಡುಪ್ರಿಯೆ, ಹಸ್ತಿನಾಪುರದ ವಧು. ಭಗವಂತ ಕಂಸ ನಿಮಗೆ ಸ್ವಾಗತ ಕೋರುತ್ತಾನೆ. ಅಭಿನಂದನೆ. ಇದು ನನ್ನ ಸೌಭಾಗ್ಯವೇ ಭದ್ರಾಕ್ಷ. ಯಾವ ಭರತನಿಂದಾಗಿ ಆರ್ಯವರ್ತದ ನಾಮ ಭರತ ವರ್ಷವಾಯಿತೋ ಅವನ ವಧು ಇಂದು ಮಥುರಾ ನಗರಕ್ಕೆ ಬಂದಿದ್ದಾರೆ. ಇವರ ಪಾದ ಪೂಜೆ ಮಾಡಿ ಆರತಿ ಎತ್ತಿ. ಅದರ ಅಗತ್ಯ ಏನು ಇಲ್ಲ ಮಹಾರಾಜ. ನಿಮ್ಮ ಈ ದೂತ ನಮ್ಮ ಸತ್ಕಾರನ ಮೊದಲೇ ಮಾಡಿದ್ದಾರೆ. ಮೊದಲೇ? ಭದ್ರಾಕ್ಷ, ನೀನು ಭೇಟಿಯಾದೆಯ ದೇವಿ ಕುಂತಿಯನ್ನು? ತಪ್ಪಾಗೋಯ್ತು ಭಗವಂತ. ನಾನು ನಮಸ್ಕಾರನ ಬೇರೆ ತರ ಅರ್ಥ ಮಾಡ್ಕೊಂಡೆ. ನೀವು ಹೇಳಿದ್ರಿ ಸ್ವಾಗತ ಮಾಡುವಂತ, ನಾನು ಅನ್ಕೊಂಡೆ ಶವ ಗತ ಮಾಡ್ಬೇಕು ಅಂತ. ನಾನು ಇವ್ರ ಹತ್ಯೆ ಮಾಡಕ್ ಹೋಗಿದ್ದೆ ಭಗವಂತ. ದೇವಿ ಕುಂತಿಗೆ ಇಷ್ಟು ದೊಡ್ಡ ಅಪಮಾನ. ಇಂದು ನಾನು ನಿನ್ನ ಜೀವಂತ ಉಳಿಸುವುದಿಲ್ಲ. ಅದರ ಅವಶ್ಯಕತೆ ಏನೂ ಇಲ್ಲ. ಬಿಡಲೇ ಇವನನ್ನು? ನೋಡು, ಎಷ್ಟು ವಿಶಾಲ ಹೃದಯ ಇವರದ್ದು. ಜೀವದಾನ ಸಿಕ್ಕಿದೆ ನಿನಗೆ, ಧನ್ಯವಾದ ಹೇಳು ಇವರಿಗೆ. ಹೇಳು. ಧನ್ಯವಾದ ಕುಂತಿ ಮಾತೆ. ವಿಶಾಲ ಹೃದಯ ನಿಮ್ಮದು. ದೇವಿ ಕುಂತಿಗೆ ಜೈ. ದೇವಿ ಕುಂತಿಗೆ. ನಾನು ಇಲ್ಲಿಗೆ ಬರೀ ನನ್ನ ತಮ್ಮ ವಸುದೇವ ಮತ್ತೆ ಅವನ ಹೆಂಡತಿ ದೇವಕಿ ನೋಡಕ್ ಬಂದಿರೋದು. ಒಂದು ಪ್ರೇತ ಕೊಲ್ಲಲು ಪ್ರಯತ್ನಿಸಿದ ಬಳಿಕವೂ ನೀವು ಮಥುರೆಗೆ ಬಂದಿದ್ದೀರಿ. ಪ್ರಶಂಸೆ ಮಾಡಬೇಕು ನಿಮ್ಮನ್ನು. ನನಗೆ ಗೊತ್ತಿದೆ ಈ ದೂತ ಏನ್ ಮಾಡಿದಾನೋ ಅದು ತಪ್ಪಾಗಿತ್ತು ಅಂತ. ಯಾಕಂದ್ರೆ ಹಸ್ತಿನಾಪುರದ ಕುಲವಧು ಕುಂತಿನ ಸಾಯಿಸೋ ದುಸ್ಸಾಹಸನ ಸ್ವತಃ ಕಂಸನು ಮಾಡೋದಿಲ್ಲ ಅಲ್ವಾ ಮಹಾರಾಜ? ನರನಾರಾಯಣರೀರ್ವರ ಮಿಲನ, ನರನಾರಾಯಣರೀರ್ವರ ಮಿಲನ. ಯುಗಗಳೇ ಸರಿದು ದ್ವಾಪರದ ಈ ಕ್ಷಣ. ನರನಾರಾಯಣರೀರ್ವರ ಮಿಲನ. ಅವತರಿಸಿರೆ ನರ ಅರ್ಜುನನಾಗಿ, ನಾರಾಯಣ ಮನಮೋಹನನಾಗಿ. ಧರ್ಮದ ಹಾನಿಯು ಸಂಭವಿಸಿರಲು ಹುಟ್ಟಿ ಬರುವ ಉದ್ಧಾರವಗೈಯಲು. ಮೆರೆದರೆ ಧರೆಯಲಿ ದುರ್ಜನರ ಗಣ. ಅವತರಿಸುವರೈ ನರನಾರಾಯಣ. ಕತ್ತಿ ಎಷ್ಟು ಮಸೆದಿದೆ ಭದ್ರಾಕ್ಷ? ಎಷ್ಟು ಮಸ್ತಿದೆ ಅಂದ್ರೆ ಒಂದು ಸಾರಿ ಬೀಸಿದ್ರೆ ಒಂದೇ ಬಾರಿಗೆ ಕತೆನ ಬೆಣ್ಣೆ ಮಾಡಿಬಿಡ್ತಿದ್ದೆ. ದೇವಿ ಕುಂತಿ ನಮ್ಮ ಅತಿಥಿ ತಾನೆ, ಮತ್ತು ಅತಿಥಿಯ ಇಚ್ಛೆ ನಮಗೆ ಸ್ವತಃ ದೇವರ ಇಚ್ಛೆ. ಹೋಗು ಭದ್ರಾಕ್ಷ, ಸೋದರಿ ಕುಂತಿಯನ್ನು ಇವರ ಸೋದರನ ಬಳಿ ಕರೆದೊಯ್ದು ನೀನು ಪುಣ್ಯ ಪ್ರಾಪ್ತಿ ಮಾಡಿಕೋ. ಪುನಃ ಪುಣ್ಯ. ಬನ್ನಿ. ಈ ಬಾರಿ ಮರೆತು ಕೂಡ ಯಾವ ತಪ್ಪು ಆಗಬಾರದು. ಬೆಣ್ಣೆ
ಬನ್ನಿ. ಬನ್ನಿ. ಅಲ್ಲೋಡು. ಅಲ್ಲೋಡು, ಅದು ಕಾಡ್ಹಂದಿ. ಆ ಕಾಡಂದಿ ಭಯಂಕರವಾಗಿದೆ ಅನ್ಸುತ್ತೆ. ವರಹ ಇಂಥ ಸ್ವರನ ಮಾಡ್ತಿದೆ ಅಂದ್ರೆ ಅದೀಗ ಯಾರ ಮೇಲೇನೋ ಆಕ್ರಮಣ ಮಾಡಕ್ ಹೊರಟಿದೆ. ಹೌದಾ, ಇದಾ ವಿಷಯ. ಕೃಷ್ಣ, ಹಾಗಾದ್ರೆ ನೀನ್ ಇಲ್ಲೇ ಇರು. ನಾನು ಈಗ್ಲೇ ಹೋಗಿ ಆ ಹಂದಿ ಎಲ್ಲಾ ಕೊಬ್ಬನ್ನ ಈಗ್ಲೇ ಇಳಿಸ್ ಬರ್ತೀನಿ. ಏ ಹಂದಿ! ಅಣ್ಣ ಅಣ್ಣ, ಅಯ್ಯೋ ಅಣ್ಣ, ನಿಂತ್ಕೊಂಡ. ಇದ್ಯಾವ್ದೋ ಕೋಪದಲ್ಲಿರೋ ಹಂದಿ ಕೂಗೆ. ಆದ್ರೆ ಈ ಹಿಡಿಂಬೆ ಇರೋವಾಗ ನೀವೆಲ್ಲ ಚಿಂತೆ ಮಾಡೋ ಯಾವ ಅವಶ್ಯಕತೆನೂ ಇಲ್ಲ. ಹಿಡಿಂಬೆ, ಆ ವರಹ ಕ್ರೂರಿ ಇರ್ಬೋದು, ಆದ್ರೆ ನಾವು ರಾಜ್ಕುಮಾರ್ರೆ. ವರಹ ಬೇಟೆ ಆಡೋದು ನಮ್ಗೆ ಆಟ ಇದ್ದಂಗೆ ಅಲ್ವಾ ಅರ್ಜುನ? ಹಾ, ಮತ್ತಿನ್ನೇನು? ಮತ್ ನಡಿ. ಎಲ್ಲಿಗೆ? ವರಹನ ಬೇಟೆ ಆಡಕ್ಕೆ. ಆದ್ರೆ ಈ ಕಾಡಲ್ಲಿ ನಿಮ್ಮೆಲ್ರೂ ರಕ್ಷಣೆ ಮಾಡೋದು ನನ್ ಜವಾಬ್ದಾರಿ ತಾನೆ. ನಾನೇನ್ ಮಾಡ್ಲಿ? ಹಿಡಿಂಬೆ, ನೀನು ಅಣ್ಣ ಯುಧಿಷ್ಠಿರ ಮತ್ತೆ ನಕುಲ ಸಹದೇವನ್ ಜೊತೆ ಇರು. ಈ ವರಹನ ನಾವು ನೋಡ್ಕೋತೀವಿ. ನೀವೆಲ್ಲ ಬನ್ನಿ ನನ್ ಜೊತೆ. ಅಣ್ಣ, ಇವತ್ತು ಆ ಹಂದಿಯ ಸಾವು ನನ್ ಬಾಣದಲ್ಲೇ ಬರ್ದಿದೆ. ಬಾ ಇಲ್ಲಿಗೆ. ಇವತ್ ನೀನ್ ಸಾಯೋದ್ ಖಂಡಿತ. ಭಲೆ ಅರ್ಜುನ, ನೀನ್ ಈ ವರಾಹನ ಒಂದೇ ಬಾಣದಿಂದ ಓಡಿಸ್ಬಿಟ್ಟೆ. ಅಣ್ಣ, ಒಂದ್ ವೇಳೆ ಅದು ಜೀವಂತವಾಗಿದ್ರೆ ಹೋಗಿ ಬೇರೆಯವ್ರಿಗೆ ತೊಂದ್ರೆ ಕೊಡುತ್ತೆ. ಇವತ್ತು ಅದನ್ನ ಸಾಯಿಸ್ತೀನಿ. ಬೇಡ ಅರ್ಜುನ, ಆ ವರಾಹ ನಮ್ಮನ್ನ ನೋಡಿ ಹೆದರ್ಕೊಂಡಿದ್ದೆ. ಸಾಕು, ಬಾ ಅರ್ಜುನ. ಗೆಳೆಯರೇ, ನೀವೆಲ್ಲ ಇಲ್ಲೇ ನಿಂತಿರಿ, ನಾನು ಈಗ್ಲೇ ಬರ್ತೀನಿ. ಗೆಳೆಯ ಯುಧಿಷ್ಠಿರ, ಈ ಗುಹೆ ಪೂರ್ಣ ಸುರಕ್ಷಿತವಾಗಿದೆ. ನೀವಿಲ್ಲೇ ಇರಿ. ನಾನು ಭೀಮ ಮತ್ತೆ ಅರ್ಜುನನ್ನ ನೋಡ್ಕೊಂಡ್ ಬರ್ತೀನಿ. ಅವರಿಬ್ರು ಇಲ್ಲೇ ಅಕ್ಕಪಕ್ಕ ಇರ್ಬೇಕು. ಈಗ ಆ ಹಂದಿ ಕೂಗು ಕೇಳಿಸ್ತಾನೆ ಇಲ್ವಲ್ಲ? ಆ ಭೀಮ ಅರ್ಜುನ ಎಲ್ಲಾದ್ರೂ ಅಪಾಯದಲ್ಲಿ ಸಿಕ್ಕಾಕೊಂಡ್ಬಿಟ್ರಾ? ಕೃಷ್ಣ, ಈ ಕೃಷ್ಣ ಮತ್ತೆ ಹಂದಿ ಇಬ್ರು ಎಲ್ ಮಾಯ ಆದ್ರು? ಎಲ್ ಹೋದ್ರು ಇವರಿಬ್ರು? ಕಾಣ್ತಾನೆ ಇಲ್ಲ. ಅಸುರ ಹುಡ್ಗಿನ ಅಂದ್ರೆ ಈ ಕಾಡಲ್ಲಿ ಅಸುರರು ಇದ್ದಾರೆ. ಭಯ ಪಡ್ಬೇಡ ಬಾಲಕ, ನಾನ್ ಬಾಲಕ ಅಲ್ಲ,
ನನ್ನ ಹೆಸರು ಬಲರಾಮ. ನಾನ್ ಅಸುರರಿಗಲ್ಲ, ಬದ್ಲಿಗೆ ಅಸುರರೇ ನನ್ಗೆ ಭಯ ಪಡ್ತಾರೆ. ಹಾಗ್ಯಾಕ್ ಹೇಳ್ತಿದ್ಯಾ ನೀನು? ನೋಡೋಕೇನೋ ಕೆಟ್ಟೋನ್ ತರ ಕಾಣಲ್ಲ. ಏನ್ ತಮಾಷೆ ಮಾಡ್ತಾ ಇದ್ಯಾ? ಸರಿ, ನಾನ್ ಈಗ್ಲೇ ನಿನಗ್ ತೋರ್ತೀನಿ ನನ್ ಬಲನ. ನನ್ ಕೈಯಲ್ಲಿ ರಾಕ್ಷಸರು ಸಾಕಷ್ಟು ಸತ್ತಿದ್ದಾರೆ. ಇವತ್ತೊಬ್ಳು ರಾಕ್ಷಸಿ ಸಾಯ್ತಾಳೆ. ಅಲ್ಲ ಬಲರಾಮ, ನೀನ್ ಯಾಕೆ ನನ್ನನ್ ಕೊಲ್ಬೇಕು ಅಂತಿದ್ಯಾ? ನಾನಂತೂ ನಿನ್ಗೆ ಯಾವ ಅಪಾಯನೂ ಮಾಡಿಲ್ಲ. ಹಾ ಅದಕ್ಕೆ ಇವತ್ತಿಲ್ಲ ಅಂದ್ರೂ ಮುಂದೆ ಮಾಡ್ಬೋದು. ನಾನ್ ಮಾತ್ ಕೊಟ್ರೆ ನಡಿಯತ್ತಾ? ನಿನಗೆ ಮತ್ತೆ ಬೇರೆ ಯಾವ ಮನುಷ್ಯರಿಗೂ ಅಪಾಯ ಮಾಡ್ದಿದ್ರೆ ಸಾಕ? ನಾನು ರಾಕ್ಷಸರ ಮಾತನ್ನ ನಂಬೋದಿಲ್ಲ. ನಾನ್ ಎಲ್ಲಾ ರಾಕ್ಷಸರನ್ನು ಶತ್ರು ಅಂದ್ಕೊಂಡಿದ್ದೀನಿ. ಹಾಗಾಗಿ ನೀನ್ ಏನೇ ಹೇಳಿದ್ರು ನಾನ್ ನಿನ್ನ ಬಿಡೋದಿಲ್ಲ. ಹಾಗಿದ್ರೆ ನಿನ್ ಜೊತೆ ಯುದ್ಧ ಮಾಡ್ಲೇಬೇಕಾ? ನಾನು ನೋಡೇ ಬಿಡ್ತೀನಿ ನೀನ್ ಬರೀ ಮಾತ್ನಲ್ಲೇ ಬಲರಾಮನ ಇಲ್ಲ ನಿಜವಾಗ್ಲೂ ಬಲ ಇದ್ಯಾ ಅಂತ. ನಿಲ್ಸು ಗದಾಧಾರಿ. ಹಿಡಿಂಬೆ ನಮ್ ಗೆಳತಿ, ಅವಳನ್ನ ನೋಡಿ ನೀನು ಹೆದರ್ಕೋಬೇಕಾಗಿಲ್ಲ. ನಾನು ಅದನ್ನೇ ಹೇಳ್ತಿದ್ದೆ. ಯಾರ್ ನೀನು? ಈ ರಾಕ್ಷಸಿಗೆ ರಾಕ್ಷಸ ಗೆಳೆಯನಾ? ರಾಕ್ಷಸ ಅಲ್ಲ, ಬರೀ ಗೆಳೆಯ. ರಾಕ್ಷಸರ ಹತ್ರ ಗೆಳ್ತನ ಮಾಡಬಾರ್ದು, ಬದ್ಲಿಗೆ ಅವ್ರ ಅಂತ್ಯ ಮಾಡ್ಬೇಕು ಅಷ್ಟೇ. ಗದಾಧಾರಿ, ನೀನೇನ್ ಬೇಕಾದ್ರೂ ಹೇಳ್ಕೋ. ಹಿಡಿಂಬೆಗೆ ಅವಮಾನ ಮಾಡಿದ್ರೆ ನಾನು ಸುಮ್ನಿರೋದಿಲ್ಲ. ನಿನ್ನೇನಾದ್ರೂ ಇವಳು ಅವಳ ಅಸೂರಿ ಮಾಯೆಯಿಂದ ನಿನ್ನ ವಶ ಮಾಡ್ಕೊಂಡಿಲ್ಲ ತಾನೆ? ಇವಳು ರಾಕ್ಷಸಿ ಅಲ್ಲ ಅಂತ ಎಷ್ಟ್ ಸಲ ಹೇಳೋದು? ಇವಳು ನನ್ನ ಗೆಳತಿ. ನನಗನ್ನಿಸ್ತಿದೆ ನನ್ನ ಗದೆ ಎತ್ತಿದ್ಮೇಲೆನೆ ಇದು ನಿನ್ ತಲೆ ಒಳಗ್ ಹೋಗೋದು. ಬಲರಾಮನ್ನ ಯಾರು ಮುಟ್ಟೋದಿಲ್ಲ ಅಂತ ಗದಾಧಾರಿ ಇಲ್ಲಿವರೆಗೂ ಹುಟ್ಟೇ ಇಲ್ಲ. ಹಾಗಿದ್ರೆ ಒಂದ್ ಕೈ ನೋಡ ಬಿಡೋಣ. ನಿನ್ನ ಈ ಗದೆಲ್ ಹೆಚ್ಚು ಬಲ ಇದೆಯೋ ಇಲ್ಲ ಈ ಭೀಮನ್ ಗದೆಲೋ? ಭೀಮಾ! ಹೆಸರೇನೋ ನಿನ್ಗೆ ಭೀಮಾ ಅಂತ, ಆದ್ರೆ ಒಂದೇ ಪ್ರಹಾರಕ್ಕೆ ನೊಣದ್ ತರ ಹಾರೋದ್ಯಲ್ಲ ನೀನು. ಒಂದು ಪಟ್ಟಿಗೆ ಇಷ್ಟೊಂದು ಹಾರಾಡ್ಬೇಡ. ಭೀಮನ ಬಲ ಈಗ ನೋಡು. ಈ ಗದಾಧಾರಿ ನಿಜವಾಗ್ಲೂ ಬಲಶಾಲಿನೇ. ಇವನನ್ನ ಹೇಗ್ ಸೋಲ್ಸೋದು? ಬಲರಾಮ, ಯುದ್ಧ ಮಾಡ್ಬೇಕು ಅಂತಿದ್ರೆ ನನ್ ಜೊತೆ ಮಾಡು. ಬೇಡ ಹಿಡಿಂಬೆ, ಮೊದಲನೇ ಸಲ ಒಬ್ಬ ಒಳ್ಳೆ ಎದುರಾಳಿ ಸಿಕ್ಕಿದ್ದಾನೆ. ನೀನ್ ಮಧ್ಯ ಬರ್ಬೇಡ, ಇವನನ್ನ ನಾನೇ ಸೋಲಿಸ್ತೀನಿ. ನನ್ನನ್ ಸೋಲ್ಸೋ ಕನ್ಸನ್ನ ನೀನ್ ಆಮೇಲೆ ಕಾಣುವಂತೆ ಮೊದ್ಲು ಸರಿಯಾಗಿ ಗದೆ ಪ್ರಯೋಗ ಮಾಡೋದ್ ಕಲ್ತ್ಕೋ. ನೀನ್ ನನ್ನ ಗೆಲ್ಲೋದಕ್ಕಾಗಲ್ಲ. 1000 ಕಸರತ್ತನ್ನ ಪ್ರತಿದಿನ ಮಾಡ್ತೀನಿ. ನಾನು 1000 ಕಸರತ್ತನ್ನ 1 ಅಂತ ಎಣಿಸ್ತೀನಿ. ನೀನು ತುಂಬಾ ಚೆನ್ನಾಗಿ ಹೋರಾಡ್ತೀಯ, ಆದ್ರೆ ಗದಾ ಯುದ್ಧದಲ್ಲಿ ನೀನ್ ಇನ್ನೂ ಪಳಗ್ಬೇಕು. ಯುದ್ಧ ಮಾಡೋದಿದ್ರೆ ಯುದ್ಧ ಮಾಡು. ಹೊಗಳಿಕೆ ಮಾತಿಂದ ನನ್ ಗಮನ ತಪ್ಪಿಸ್ಬೇಡ. ನೀನ್ ಹೇಳ್ದಾಗೆ ಆಗ್ಲಿ.
ನಮ್ ಸಾಯೋ ಸಮಯ ಹತ್ರ ಬರ್ತಿದೆ. ಗೆಳೆಯ, ಗೆಳೆಯ, ಯೋಚಿಸ್ಬೇಡ. ಇದು ಯೋಚನೆ ಮಾಡೋ ಸಮಯ ಅಲ್ಲ, ಬದ್ಲಿಗೆ ಕೆಲಸ ಮಾಡೋ ಸಮಯ. ಆದ್ರಿಂದ ನಿಲ್ಲಿಸ್ಬೇಡ. ಧನುಷನ್ನ ಎತ್ತು ಬಾಣ ಬಿಡು ಆ ವರಹದ ಮೇಲೆ. ಆದ್ರೆ ಆ ಹಂದಿ ತಲೆ ತಗ್ಸಿ ನಿಂತಿದೆ. ಅದ್ರ ಅರ್ಥ ಅದು ತನ್ನ ಸೋಲನ್ನ ಒಪ್ಕೊಂಡಿದೆ ಅಂತ. ಇಂಥ ಪರಿಸ್ಥಿತಿಯಲ್ಲಿ ನಾನು ಅದ್ರ ಮೇಲೆ ಬಾಣ ಬಿಡ್ಬೇಕಾ? ಇದು ನಿಜವಾಗ್ಲೂ ಧರ್ಮನ? ಶತ್ರುನ ಅಂತ್ಯ ಮಾಡೋದಿ ಮನುಷ್ಯನ ಮೊದಲನೇ ಧರ್ಮ ಆಗಿರತ್ತೆ. ಬಾಣ ಬಿಡು ಅರ್ಜುನ, ಬಾಣ ಬಿಡು. ಇದೇನು ತೊಂದರೆ ಮಾಡ್ತಿಲ್ಲ. ಇದು ನನ್ ಶತ್ರು ಆಗಕ್ ಹೇಗ್ ಸಾಧ್ಯ? ಗೆಳೆಯ, ಯಾವ ಆಕ್ರಮಣಕಾರಿನೂ ನಿಯತ್ತಾಗಿ ಇರೋದಿಲ್ಲ. ಅದರ ಮನಸ್ಸಲ್ಲಿ ಆಕ್ರಮಣದ ವಿಚಾರ ಇರೋ ತನಕ. ಆದ್ರೆ ಈ ಹಂದಿ ಒಂದ್ ಪಶು ಅಲ್ವಾ? ಅದ್ರ ಮನ್ಸಲ್ಲಿ ಏನಿರುತ್ತೆ? ಗೆಳೆಯ, ನನ್ನಲ್ಲಿ ವಿಶ್ವಾಸ ಇಡು. ಈ ವರಹ ಈ ಸಮಯದಲ್ಲಿ ಕೇವಲ ನಿನ್ನ ಅಂತ್ಯ ಮಾಡು ವಿಚಾರನೇ ಯೋಚನೆ ಮಾಡ್ತಿದ್ದಾನೆ. ಮತ್ತೆ ಈಗ ನೀನು ಅದನ್ನ ಕೊಲ್ದೇ ಇದ್ರಿ ಆಗ ಅದು ನಿನ್ನನ್ನ ಕೊಂದ್ಬಿಡತ್ತೆ. ಕಾರಣ ಇಲ್ದೆ ಯಾರನ್ ಸಾಯಿಸೋದು ಪಾಪ ಅಲ್ವಾ? ಎಲ್ಲಿ ತನಕ ಅದು ನನ್ ಮೇಲೆ ಆಕ್ರಮಣ ಮಾಡೋದಿಲ್ವೋ ಅಲ್ಲಿ ತನಕ ನಾನು ಅದಕ್ಕೆ ಬಾಣ ಬಿಡಬಾರ್ದು. ಪ್ರಭು, ಎಷ್ಟೋ ವರ್ಷ ಪ್ರತೀಕ್ಷೆ ಮಾಡಿದ್ಮೇಲೆ ನನಗೆ ಶಾಪದಿಂದ ಮುಕ್ತಿ ಸಿಕ್ಕಿದೆ. ಹೇ ನರನಾರಾಯಣ, ನಿಮ್ಮಿಬ್ಬರಿಗೂ ಕೋಟಿ ಕೋಟಿ ಪ್ರಣಾಮಗಳು ಪ್ರಭು. ನಾರಾಯಣನ್ ನಾರಾಯಣ. ಮಾತೆ, ಇಂದು ಪೃಥ್ವಿಯ ಮೇಲೆ ನರ ಮತ್ತು ನಾರಾಯಣರ ಮಿಲನದ ಶುಭ ದಿನ ಮತ್ತು ಈ ಪಾವನ ಘಳಿಗೆಯಲ್ಲಿ ನರ ಅವತಾರಿ ಅರ್ಜುನನ ಮೂಲಕ ಆ ಬೇಡನ ಉದ್ಧಾರವೂ ಆಗಿದೆ. ನಾರಾಯಣ ನಾರಾಯಣ. ದೇವರ್ಷಿ ಬೇಡನು ತಿಳಿಯದೆಯೇ ನಾರಾಯಣನ ಮೇಲೆ ಪ್ರಹಾರ ಮಾಡಿದ್ದ. ಅದರ ಪ್ರಾಯಶ್ಚಿತ್ತ ಪೂರ್ಣವಾಗಿದೆ. ಮನುಷ್ಯ ತನ್ನ ಕರ್ಮಗಳ ಫಲ ಎಂದು ಅನುಭವಿಸುವನೋ ಆಗಲೇ ಅವನಿಗೆ ಮುಕ್ತಿ ಸಿಗುವುದು. ಇದೇ ವಿಧಿಯ ವಿಧಾನವಾಗಿದೆ. ಸತ್ಯವಚನ ಮಾತೆ, ಸತ್ಯವಚನ. ಗೆಳೆಯ, ನನಗೆ ಆಶ್ಚರ್ಯ ಆಗ್ತಿದೆ. ಆ ಪ್ರಾಣಿ ಮನಸ್ಸಲ್ಲಿ ಏನಿದೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು ಗೆಳೆಯ? ಗೆಳೆಯ, ಎಲ್ಲ ಪ್ರಾಣಿಗೂ ಒಂದು ಮೂಲ ಸ್ವಭಾವ ಇರುತ್ತೆ. ವಿಶೇಷ ಪರಿಸ್ಥಿತಿಯಲ್ಲಿ ಅದು ಭಿನ್ನವಾಗಿ ನಡ್ಕೊಳ್ಳುತ್ತೆ. ಆದ್ರೆ ನಾವು ಅದರ ವರ್ತನೆಯ ಭ್ರಮೆಯಲ್ಲಿ ಸಿಕ್ಕಾಕೊಳ್ಳೋ ಬದಲು ಅದರ ಸತ್ಯನ ತಿಳ್ಕೊಂಡು ನಮ್ಮ ಕೆಲಸ ಮಾಡಬೇಕಾಗುತ್ತೆ.
ಇದೇ ಧರ್ಮ. ಗೆಳೆಯ, ನೀನ್ ಯಾರೋ ಸಾಧಾರಣ ಬಾಲಕ ಅಲ್ಲ. ಯಾರ್ ನೀನು? ನಾನಂತೂ ನನ್ನ ಅಮ್ಮನ ಕಂದ ಅಷ್ಟೇ, ಯಶೋದೆ ಅಮ್ಮನ ಕಂದ ಕೃಷ್ಣ. ಕೃಷ್ಣ? ಬೃಂದಾವನದ ಕೃಷ್ಣ? ಅದೇ ಕೃಷ್ಣನ ತನ್ನ ಕೊಳಲಿಂದ ಇಡೀ ವೃಂದಾವನಕ್ಕೆ ಮೋಡಿ ಮಾಡೋನು? ಅದಕ್ಕೆ ಕಾರಣ ಎಲ್ರಿಗೂ ನನ್ನ ಮೇಲಿರೋ ಪ್ರೀತಿ. ಗೆಳೆಯ, ನಾನು ಕುಂತಿ ಪುತ್ರ ಅರ್ಜುನ. ನಾವು ಪಂಚಪಾಂಡವರು ನಿನ್ನ ನೋಡೋಕೆ ವೃಂದಾವನಕ್ಕೆ ಹೊರಟಿದ್ವಿ. ನಿನ್ನ ಈ ರೀತಿ ಭೇಟಿ ಮಾಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರ್ಲಿಲ್ಲ. ಗೆಳೆಯ ಅರ್ಜುನ, ನಾವ್ ಈಗಷ್ಟೇ ಮಾತು ಶುರು ಮಾಡಿದೀವಿ. ಪರಿಚಯ ಆಗ್ಬೇಕಂದ್ರೆ ಇಬ್ರು ಗೆಳೆಯರು ಅಪ್ಕೊಳ್ಬೇಕು. ಬೆರೆತಿ ಹರಿಂದು ನರನಾರಾಯಣ ತುಳಿಯಲ ಧರ್ಮ ಈ ಮಿಲನವೇ ಕಾರಣ. ಕೃಷ್ಣಾರ್ಜುನರು ಸೇರಿ ಹರಿಂತು ಮುನ್ನವೇ ವಿಧಿ ನಿಶ್ಚಯಿಸಿರೆ ನಿಂತು. ಒಂದೇ ಸತ್ಯದ ರೂಪ ಕಳೆರಡು ಬಂದು ಕಾಣಿಸಲು ಮಿಥ್ಯೆಗೆ ಕುರುಡು. ಪರಮ ಮಿತ್ರರು ಕೃಷ್ಣಾರ್ಜುನರು ಧರ್ಮ ಪೊರೆದು ಕರ್ಮವ ಪೂಜಿಸುವರು. ಮನುಷ್ಯ ಆಗಿದ್ರು ರಾಕ್ಷಸಿ ಪರ ನಿಲ್ತ್ಯ. ಇದಕ್ಕೆ ಶಿಕ್ಷೆ ನಿನ್ಗೆ ಸಿಗ್ಲೇಬೇಕು. ನಿಲ್ಸು. ಅಣ್ಣ, ನೀನ್ ಇಲ್ಲಿ ಯಾರು ಅರ್ಥ ಮಾಡಕ್ ಹೊರಟಿದ್ಯಾ? ಮನುಷ್ಯ ಆಗಿದ್ರು ಒಬ್ಳು ರಾಕ್ಷಸಿ ಗೆಳ್ತನ ಮಾಡಿದ್ದಾನಲ್ಲ, ಅದಕ್ಕೆ ಇವನ್ಗೆ ಪಾಠ ಕಲಿಸ್ತಿದ್ದೆ. ಅಣ್ಣ, ನೀನು ಸ್ವಲ್ಪನೇ ಯೋಚನೆ ಮಾಡ್ದೆ ಏನಾದ್ರೂ ಮಾಡಕ್ ಹೊರಟೇ ಬಿಡ್ತೀಯಾ? ಹಾಗಂದ್ರೆ ಇಷ್ಟೇ ಅಣ್ಣ, ನೀನ್ ನನ್ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ಇವನು ಭೀಮಾ. ಹಾ, ಇವನ್ ಹೆಸರು ಅಂತೂ ನನಗ್ ಗೊತ್ತೇ ಇದೆ ಅಣ್ಣ. ಆದ್ರೆ ನಿನ್ಗೆ ಇದು ಗೊತ್ತಿಲ್ಲ, ಇವರು ನಮ್ಮ ಅತ್ತೆ ಮಕ್ಕಳು. ಅತ್ತೇನಾ? ಅಣ್ಣ, ನೀನೇ ನನ್ಗೆ ಹೇಳಿದ್ಯಲ್ಲ, ಹಸ್ತಿನಪುರದಲ್ಲಿ ನಮ್ಗೊಬ್ಳು ಅತ್ತೆ ಇದ್ದಾಳಂತ. ಕುಂತಿ ಅತ್ತೆ? ಹಾ ಅಣ್ಣ, ಈ ಐವರು ಅವ್ರ ಮಕ್ಕಳೇ. ಕೃಷ್ಣ, ಹಾಗಾದ್ರೆ ಇವರು ನಮ್ಗೆ ಸಂಬಂಧಿಗಳ? ಅದೇನೆ ನಾನು ನಿನ್ಗೆ ಅರ್ಥ ಮಾಡ್ಸಕ್ ಪ್ರಯತ್ನ ಮಾಡ್ತಿದ್ದೆ ಅಣ್ಣ. ಇವನು ಯುಧಿಷ್ಠಿರ, ಇವನು ಅರ್ಜುನ, ಇವನು ನಕುಲ, ಮತ್ತೆ ಇವನು ಸಹದೇವ. ಇವನನ್ನ ನೀನು ಆಗ್ಲೇ ಭೇಟಿಯಾಗಿದ್ಯಾ? ಕೃಷ್ಣ, ಆದ್ರೆ ಇವ್ರ ಜೊತೆ ಈ ರಾಕ್ಷಸಿ ಯಾಕಿದ್ದಾಳೆ? ಅಣ್ಣ, ಎಷ್ಟೋ ಸಲ ಹಿಡಿಂಬೆನೆ ನಮ್ ಜೀವನ ಕಾಪಾಡಿದ್ದು. ಇವಳಿಂದ ನಮ್ಗೆ ತುಂಬಾ ಉಪಕಾರ ಆಗಿದೆ. ಅಣ್ಣ, ಮತ್ತೆ ಜೀವನ ರಕ್ಷಣೆ ಮಾಡೋರು ಮಿತ್ರರಾಗಿರ್ತಾರೆ. ಅವನ್ ಬೇಕಾದ್ರೆ ರಾಕ್ಷಸ ಅಥವಾ ಬೇರೆ ಯಾರು ಆಗಿರ್ಲಿ. ಅದೆಲ್ಲ ಸರಿ, ಆದ್ರೆ ನೀವ್ ಈ ಕಾಡಲ್ಲಿ ಯಾಕೆ ಕಲಿತಿದ್ದೀರಾ? ಅಣ್ಣ, ನಾವೆಲ್ಲ ನಿನ್ನನ್ನ ಮತ್ತೆ ಕೃಷ್ಣನ ನೋಡೋಕೆ ವೃಂದಾವನಕ್ಕೆ ಹೊರಟಿದ್ವಿ. ಕುಂತಿ ಅತ್ತೆ ಎಲ್ಲಿದ್ದಾರೆ? ಅಮ್ಮ ಮಥುರೆಗೆ ಹೋಗಿದ್ದಾರೆ. ಮಥುರೆ? ಅಮ್ಮ ಮಥುರೆಯಿಂದ ನೇರವಾಗಿ ವೃಂದಾವನಕ್ಕೆ ಬಂದು ಸೇರ್ತಾರೆ. ಅಲ್ಲಿ ತನಕ ನೀವೆಲ್ರೂ ನಮ್ಮ ವೃಂದಾವನದಲ್ಲಿ ಅತಿಥಿಯಾಗಿರ್ಬೇಕು. ಏನಣ್ಣ? ಹೂ ಕೃಷ್ಣ, ಚಿಕ್ಕಪ್ಪ ಚಿಕ್ಕಮ್ಮನು ಇವರೆಲ್ಲಾರನ್ನು ನೋಡಿ ಬಹಳ ಸಂತೋಷ ಪಡ್ತಾರೆ. ನಡೀರಿ ವೃಂದಾವನಕ್ಕೆ, ಬನ್ನಿ ಹೋಗೋಣ. ಅಣ್ಣ, ನಿನ್ನಷ್ಟು ಬಲಶಾಲಿ ಈ ಭೂಮಿ ಮೇಲೆ ಯಾರೂ ಇಲ್ಲ ಅನ್ಸುತ್ತೆ. ನಿನಗ್ ಇಷ್ಟೊಂದ್ ಬಲ ಹೇಗ್ ಬಂತಣ್ಣ? ಅದೇನೋ ನನ್ಗೂ ಗೊತ್ತಿಲ್ಲ ಭೀಮಾ. ಒಂದೊಂದ್ಸಲ ನನಗೆ ಅನ್ಸುತ್ತೆ ನನ್ಗೆ
ಈ ಭೂಮಿನೇ ಮೇಲೆತ್ತೋ ಅಷ್ಟು ಶಕ್ತಿ ಇದೆಯೇನೋ ಅಂತ. ನಿನ್ ಗದೆ ತಿನ್ನುವಾಗ ನನಗೂ ಹಾಗೆ ಅನ್ಸ್ತು ಅಣ್ಣ. ಅಲ್ಲ, ನಿನ್ ಗದೆ ಬಳಸೋದ್ ಎಲ್ ಕಲ್ತೆ? ನನಗ್ ನಾನೇ ಸ್ವಲ್ಪ ಕಲಿತಾ ಇದ್ದೀನಿ. ನನಗೆ ಯಾರಾದ್ರೂ ಕಲ್ಸೋರ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಅಣ್ಣ, ನನಗ್ ಗದೆ ಬಳಸೋದ್ ಹೇಳ್ಕೊಡ್ತೀಯಾ? ಖಂಡಿತ ಭೀಮಾ. ನನ್ನ ಹತ್ರ ಗದೆ ಕಲಿಯೋದು ಅಷ್ಟು ಸುಲಭ ಅಲ್ಲ. ನಾನು ತುಂಬಾನೇ ಅಭ್ಯಾಸ ಮಾಡಿಸ್ತೀನಿ. ನಂಬಿಕೆ ಇಲ್ಲ ಅಂದ್ರೆ ಕೃಷ್ಣನೇ ಕೇಳು. ಮತ್ತೆ ಆಮೇಲೆ ಹೇಳ್ಬೇಡ ನಾನ್ ನಿನ್ಗೆ ಹೇಳಲಿಲ್ಲ ಅಂತ. ಅಣ್ಣ, ತಿನ್ನೋದು ಅಭ್ಯಾಸ ಮಾಡೋದು ಇವೆರಡೇ ಕೆಲ್ಸ ಗೊತ್ತಿರೋದು ನನ್ಗೆ. ನಾನ್ ಹಿಂದೆ ಸರಿಯಲ್ಲ ಅಣ್ಣ. ಸರಿ, ನಡಿ ವೃಂದಾವನಕ್ಕೆ. ನಾನ್ ನಿನ್ನ ಭೀಮನಿಂದ ಗದಾಧಾರಿ ಭೀಮಾ ಮಾಡ್ತೀನಿ. ಅಯ್ಯೋ ನೋಡು, ನಾವ್ ಎಷ್ಟು ಹಿಂದಾಗ್ಬಿಟ್ವಿ. ಬೇಗ ಬೇಗ ನಡಿ. ತೆಗಿ ಬಾಗ್ಲು ತೆಗಿ. ಕಾರಾಗೃಹ? ನನ್ನ ಕಾರಾಗೃಹಕ್ಕೆ ಯಾಕೆ ಕರ್ಕೊಂಡ್ ಬಂದೆ? ಅಯ್ಯೋ ಅಣ್ಣ, ಅದಕ್ಕೆ ಅಲ್ಲೇ ಇದಾರಲ್ಲ. ಇಲ್ಲಿ ಯಾಕೆ? ಅದು ಸುರಕ್ಷಿತೆ ದೃಷ್ಟಿಯಿಂದ ಇಷ್ಟು ಸುರಕ್ಷಿತ ಜಾಗ ಪೂರ್ತಿ ಬೃಂದಾವನದಲ್ಲಿ ಎಲ್ಲೂ ಇಲ್ಲ. ಮುಂದೆ ಇದ್ದಾರೆ, ಹೋಗ್ ನೋಡಿ. ಹೋಗಿ ಹೋಗಿ. ವಸುದೇವ, ಅಕ್ಕ, ನನ್ಗೆ ನನ್ ಕಣ್ಣನ್ನೇ ನಂಬೋಕಾಗ್ತಾ ಇಲ್ಲ. ನನ್ನ ಸಹೋದರ, ಅದು ಈ ಕಾರಾಗೃಹದಲ್ಲಿ. ಇದೆಲ್ಲ ಹೇಗಾಯ್ತು? ಅಯ್ಯೋ, ನಮ್ ಕತೆ ಬೇಡ ಬಿಡು ಅಕ್ಕ. ನೀನ್ ಹೇಳಕ್ಕ, ನೀನ್ ಇಲ್ಲಿ ಹೇಗ್ ಬಂದೆ? ಯಾಕೆ? ಮದ್ವೆ ಆದ್ಮೇಲೆ ನಿಮ್ಮ ಯಾವ ಸುದ್ದಿನೂ ಸಿಗ್ಲಿಲ್ಲ. ನಿಮ್ಮ ಚಿಂತೆ ಆಗ್ತಾ ಇತ್ತು. ಈಗ್ಲೂ ನಿಮ್ನ ನೋಡಕ್ ಬರ್ದೇ ಇದ್ದಿದ್ರೆ ಇನ್ಯಾವಾಗ ಬರ್ಬೇಕಿತ್ತು? ಅಕ್ಕ, ನಾನು ನನ್ನ ರಾಜ್ಯಕ್ಕೂ ಹೋಗೋದಕ್ಕಾಗ್ಲಿಲ್ಲ. ಇನ್ನು ಸೂಚನೆ ಹೇಗೆ ಕೊಡ್ಲಿ? ಆದ್ರೆ ಇದೆಲ್ಲ ಹೇಗಾಯ್ತು? ಕಂಸ ನಿಮ್ಮಿಬ್ರ ಜೊತೆ ಹೀಗೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾನೆ? ಅತ್ತಿಗೆ, ಇಂಥ ಸೋದರ ನನಗೆ ಸಿಕ್ಕಿದ್ದು ನನ್ನ ದೌರ್ಭಾಗ್ಯ ಅಷ್ಟೇ. ಕಂಸ ಅಂತೂ ನಿಮ್ಮನ್ನ ತುಂಬಾನೇ ಪ್ರೀತಿಸ್ತಾನೆ ಅಂತ ಕೇಳಿದ್ದೆ. ಅವನೇ ನಿಮ್ಮನ್ನ ತಲುಪ್ಸೋಕು ಹೊರಟಿದ್ದ. ಮತ್ತೆ ಈ ಕಾರಾಗೃಹ? ಅರ್ಜುನ, ನಾವು ವೃಂದಾವನಕ್ಕೆ ಹೋಗ್ಕೊಡ್ಲೆ ನಿನ್ಗೆ ನಾನು ಎಲ್ಲಾ ಗೆಳೆಯರನ್ನ ಭೇಟಿ ಮಾಡಿಸ್ತೀನಿ. ಅಲ್ಲಿ ನಿನ್ಗೆ ಎಷ್ಟು ಸಂತೋಷ ಆಗುತ್ತಂದ್ರೆ ನೀನು ವೃಂದಾವನ ಬಿಟ್ಟು ಹೋಗೋಕೆ ಮನ್ಸೇ ಬರಲ್ಲ. ಕೃಷ್ಣ, ಒಂದ್ ವಿಷಯ ಹೇಳು. ಎಲ್ರೂ ನಿನ್ನ ಇಷ್ಟೊಂದ್ ಪ್ರೀತಿ ಮಾಡಿದ್ರು ಕೂಡ ನೀನ್ ಯಾಕೆ ಬೆಣ್ಣೆನ ಕದ್ದು ಕದ್ದು ತಿಂತೀಯಾ? ಯಾಕಂದ್ರೆ ಬೆಣ್ಣೆ ಕದ್ದು ತಿನ್ನೋದ್ರಲ್ಲಿರೋ ಆನಂದ ಇನ್ಯಾದ್ರಲ್ಲೂ ಇರೋದಿಲ್ಲ. ಹಾಗಾದ್ರೆ ನಾನು ನಿನ್ ಜೊತೆ ಬೆಣ್ಣೆ ಕದಿಬೋದಾ? ಇಲ್ಲ ಇಲ್ಲ ಅರ್ಜುನ, ಕಳ್ತನ ಮಾಡೋದು ಒಳ್ಳೇದಲ್ಲ. ಅಣ್ಣ ಯುಧಿಷ್ಠಿರ, ನಮ್ಮವರಿಂದ ಕದ್ದು ತಿನ್ನೋದ್ರಲ್ಲಿ ಯಾವ ದೋಷನೂ ಇಲ್ಲ. ಯಾಕಂದ್ರೆ ಅದರಿಂದ ಪ್ರೇಮ ಮತ್ತೆ ಪ್ರಸನ್ನತೆ ಸಿಗುತ್ತೆ. ಅದೆಲ್ಲ ಏನೋ ಸರಿ, ಆದ್ರೆ ನನ್ಗೊಂದ್ ಚಿಂತೆ ಇದೆ. ಅಣ್ಣ, ಎಲ್ಲ ಒಟ್ಟಿಗಿರೋದ್ರಲ್ಲಿ ಎಷ್ಟು ಆನಂದ ಇದೆ. ಮತ್ತೆ ನಿನ್ಗೆ ಚಿಂತೆ ಅಣ್ಣ? ಹಿಡಿಂಬೆ ಬಗ್ಗೆನೇ ನನಗ್ ಚಿಂತೆ. ಹಿಡಿಂಬೆ? ಅಣ್ಣ, ನಮ್ ಜೊತೆಗಿರೋ ಹಿಡಿಂಬೆ ವಿಷಯಕ್ಕೆ ನೀನೇನು ಚಿಂತೆ ಮಾಡ್ಬೇಕಾಗಿಲ್ಲ. ಭೀಮಾ, ನಿನಗ್ ಗೊತ್ತಿಲ್ಲ, ವೃಂದಾವನದಲ್ಲಿ ತುಂಬಾ ದೊಡ್ಡ ಸಮಸ್ಯೆ ಅಂದ್ರೇನೆ ರಾಕ್ಷಸರು. ನಾವೊಬ್ಳು ರಾಕ್ಷಸಿನ ವೃಂದಾವನಕ್ಕೆ ಕರ್ಕೊಂಡ್ ಹೋದ್ರೆ ಆಗ ವೃಂದಾವನದ ಜನರು ಭಯ ಪಟ್ಕೋತಾರೆ. ಅವರೆಲ್ಲ ನಮ್ ಹಿಡಿಂಬೆ ನೋಡಿ ಏನೂ ಹೆದರ್ಬೇಕಾಗಿಲ್ಲ. ಇವಳು ನಮ್ ಗೆಳತಿ. ಭೀಮಾ, ಈ ವಿಷಯ ನಮಗ್ ಮಾತ್ರ ಗೊತ್ತು, ಆದ್ರೆ ವೃಂದಾವನದ ಜನರಿಗೆ ಗೊತ್ತಿಲ್ವಲ್ಲ. ಅಣ್ಣ ಭೀಮಾ, ಅಣ್ಣ ಸತ್ಯ ಹೇಳ್ತಿದ್ದಾನೆ. ಹಿಡಿಂಬೆನ ಕರ್ಕೊಂಡು ಹೋಗೋಕ್ಕೂ ಮೊದಲು
ನಾವು ವೃಂದಾವನದ ಜನರಿಗೆ ಹಿಡಿಂಬೆ ವಿಷಯನ ತಿಳಿಸಿ ಹೇಳ್ಬೇಕು. ಅಲ್ಲಿ ತನಕ ಹಿಡಿಂಬೆ ಎಲ್ಲಿರ್ತಾಳೆ? ಅಲ್ಲಿ ತನಕ ನಾವು ಹಿಡಿಂಬೆನ ಎಲ್ಲಾದ್ರೂ ಅಡ್ಗಿಸಿ ಇಡ್ಬೇಕು. ಆಗ ವೃಂದಾವನದ ಜನರಿಗೆ ಯಾವುದೇ ಭಯ ಇರೋದಿಲ್ಲ. ಕೃಷ್ಣ, ಒಂದ್ ಕೆಲ್ಸ ಮಾಡೋಣ. ಹಿಡಿಂಬೆನ ಸದ್ಯಕ್ಕೆ ನಾವು ಆ ಗುಡ್ಸ್ಲಲ್ಲಿ ಇರ್ಸೋಣ್ವಾ? ಇದು ಸರಿಯಾದ ಉಪಾಯ ಹಿಡಿಂಬೆ. ನಾವು ನಿನ್ಗೂ ಗೆಳೆಯರು. ನಾವು ನಿನ್ನ ಬಿಟ್ಟೋಗೋ ಯೋಚನೆ ಮಾಡ್ತಿಲ್ಲ. ಎಲ್ಲಿವರೆಗೂ ಊರವರೆಲ್ಲ ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿ ತನಕ ನೀನು ಈ ಗುಡ್ಸ್ಲಲ್ಲೇ ಇರ್ಬೇಕಾಗುತ್ತೆ. ನಂಗಿಲ್ಲಿರೋಕೆ ಏನು ತೊಂದ್ರೆ ಇಲ್ಲ. ಆದ್ರೆ ಇಲ್ಲಿ ಊಟಕ್ಕೆ ಏನ್ ಮಾಡ್ಲಿ? ಹಿಡಿಂಬೆ ಹೇಳ್ತಿರೋದ್ ನಿಜ. ಊಟ ಇಲ್ದೆ ಇಲ್ಲಿರೋದಾದ್ರೂ ಹೇಗೆ? ಅಣ್ಣ ಭೀಮಾ, ನೀನದ್ರ ಚಿಂತೆ ಮಾಡ್ಬೇಡ. ಹಿಡಿಂಬೆಳ ಭೋಜನದ ವ್ಯವಸ್ಥೆ ಮಾಡ್ಬೋದು. ಆದ್ರೆ ಕೃಷ್ಣ, ನಾನ್ ಹಿಡಿಂಬೆನ ಒಂಟಿಯಾಗಿ ಬಿಟ್ಟೋಗಲ್ಲ. ಅವಳಿಲ್ಲಿರೋ ತನಕ ನಾನು ಅವಳ ಜೊತೆಗಿರ್ತೀನಿ. ಭೀಮಾ, ನನ್ಗೆ ನಿನ್ ಚಿಂತೆ ಅರ್ಥ ಆಗತ್ತೆ. ಇಲ್ಲಿ ಯಾರಾದ್ರೂ ನಿನ್ನ ನನ್ ಜೊತೆ ನೋಡಿದ್ರೆ ಆಗ ಅವರಿಗೆ ಏನೋ ಅಪಾಯ ಇದೆ ಅನ್ಸತ್ತೆ. ನಿನ್ ಕಾಪಾಡಕ್ಕೆ ನನ್ಗೇನಾದ್ರೂ ತೊಂದ್ರೆ ಮಾಡ್ಬೋದು. ಅದು ಹಿಡಿಂಬೆ. ಗೆಳೆಯ ಭೀಮಾ, ನೀನ್ ಇವ್ರ ಜೊತೆ ಹೋಗು. ನನ್ಗಿಲ್ಲಿ ಯಾವ ತೊಂದ್ರೆನೂ ಆಗಲ್ಲ. ನಾನ್ ಹೋಗಿ ಆದಷ್ಟು ಬೇಗ ನಿನಗೆ ಊಟ ತರ್ತೀನಿ. ಹೇಳು ವಸುದೇವ, ಯಾಕೆ ಸುಮ್ನಾದೆ? ಆಗ ಕಂಸ ಸ್ವತಃ ನಿಮ್ಮನ್ನ ಕಳ್ಸೋಕ್ ಹೊರಟಿದ್ರು. ಮತ್ತೆ ನಿಮ್ಮಿಬ್ಬರ ಶತ್ರು ಹೇಗಾದ? ಕಂಸ ಯಾರಿಗೂ ಸಂಬಂಧಿ ಅಲ್ಲ ಅಕ್ಕ. ಯಾರಿಂದಾದ್ರೂ ಅವನಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾದ್ರೆ ಅವರಿಗೆ ಅವನು ಶತ್ರು ಆಗ್ಬಿಡ್ತಾನೆ. ಆ ದಿನ ಅವನು ನಮ್ಮನ್ನ ಬೀಳ್ಕೊಡ್ತಿದ್ದಾಗ ಅಲ್ಲೊಂದು ಆಕಾಶವಾಣಿಯಾಗಿತ್ತು. ಅನಾಚಾರಿ ಅಧರ್ಮಿ ಕಂಸನೇ, ದೇವಕಿಯ 8ನೇ ಪುತ್ರನೇ, ನಿನ್ನ ಅಂತ್ಯ ಹಾಡುತ್ತಾನೆ ಕಂಸ. ಆ ಆಕಾಶವಾಣಿಯ ಭಯದಿಂದ ಕಂಸ ನಮ್ಮ ನವಜಾತ ಮಕ್ಕಳನ್ನ ಕೊಲ್ತಾ ಬಂದ. ಮೂರ್ಖ ಕಂಸ, ನೀನು ನನ್ನನ್ನು ಕೊಲ್ಲಲಾರೆ. ನಿನ್ನ ಮೃತ್ಯುವಿಗೆ ಕಾರಣವಾಗುವ ಶಿಶುವಿನ ಜನ್ಮ ಅದಾಗಲೇ ಆಗಿರುವುದು. ಆದರೆ ನಮ್ಮ 8ನೇ ಪುತ್ರನ ಜನ್ಮದ ಸಮಯದಲ್ಲಿ ಶ್ರೀಹರಿಯ ಕೃಪೆಯಿಂದ ನಾನು ನಮ್ಮ ಪುತ್ರನನ್ನು ಸುರಕ್ಷಿತವಾಗಿ ಕಾರಾಗೃಹದಿಂದ ಪಾರು ಮಾಡಿದೆ. ವಸುದೇವ, ನನಗೇನು ಕೇಳೋಕ್ಕಾಗಲ್ಲ. ಬಹಳ ಅತ್ಯಾಚಾರ ಅನುಭವಿಸಿದ್ದೀರಾ ನೀವಿಬ್ರು. ಇನ್ನು ಹೀಗಾಗಲ್ಲ. ನಾನು ನಿಮ್ಮ ಅಕ್ಕ ಆಗಿರೋ ಕುಂತಿ. ಕಂಸನ ಈ ಕಾರಾಗೃಹದಿಂದ ನಿಮ್ಮಿಬ್ಬರನ್ನು ಹೊರಗೆ ಕರ್ಕೊಂಡು ಹೋಗ್ತೀನಿ. ಯಾಕಂದ್ರೆ ಹಸ್ತಿನಾಪುರದ ಕುಲವಧು ತಮ್ಮ ವಸುದೇವ, ಮಾಹಿಷ್ಮತಿಯ ರಾಜ ವಸುದೇವ, ಕುಂತಿ ಇರೋವರೆಗೂ ಕಂಸನ ಈ ಕಾರಾಗೃಹದಲ್ಲಿ ಬಂದಿಯಾಗಿರೋಕೆ ಸಾಧ್ಯನೇ ಇಲ್ಲ. ಅತ್ತಿಗೆ, ನನಗೆ ನಿಮ್ಮ ನೋವು ಅರ್ಥ ಆಗತ್ತೆ. ಆದರೆ ಕಂಸನ್ ಬಗ್ಗೆ ನಿಮಗೆ ಗೊತ್ತಿಲ್ಲ. ಅವನು ನಮ್ಮನ್ನ ಹೋಗೋದಕ್ಕೆ ಬಿಡಲ್ಲ. ದೇವಕಿ, ನಿನಗೆ ನಿನ್ನ ಅಣ್ಣನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ಕುಂತಿ ಸೋಲೋದನ್ನ ಯಾವತ್ತೂ ಕಲ್ತೇ ಇಲ್ಲ. ಅಷ್ಟೇ ಧೈರ್ಯನ ಕಂಸನಿಗೆ ಈ ಕುಂತಿಯ ತಮ್ಮನ್ನ ಬಂದಿಯಾಗಿಡೋದಕ್ಕೆ? ನಡೀರಿ, ನಡೀರಿ. ನಿಮ್ಮ ಈ ಅಕ್ಕ ಕುಂತಿ ನಿಮ್ಮಿಬ್ಬರಿಗೂ ಈ ಆದೇಶ ನೀಡ್ತಾ ಇದ್ದಾಳೆ. ನಡೀರಿ ಇಲ್ಲಿಂದ.
ದುಸ್ಸಾಹಸನ ಕುಂತಿ ದಾರಿಗೆ ಅಡ್ಡ ಬರೋದಕ್ಕೆ. ಬನ್ನಿ ನೀವಿಬ್ರು. ನನಗ್ ಗೊತ್ತಿತ್ತು ನೀನ್ ನಿನ್ ತಮ್ಮನ್ ನೋಡಿ ಹುಚ್ಚಿ ಆಗ್ತೀಯ ಅಂತ, ಆದ್ರೆ ಇಷ್ಟು ಹುಚ್ಚಿ ಆಗ್ತೀಯ ಅಂತ ಇದ್ ನನಗ್ ಗೊತ್ತಿರ್ಲಿಲ್ಲ. ನೀನ್ ನನ್ನ ಸೈನಿಕರನ್ನೆಲ್ಲ ಹೊಡೆದು ಬೆಣ್ಣೆ ಮಾಡ್ಬಿಟ್ಟಿದ್ಯಾ. ರುದ್ರಾಕ್ಷ, ಈಗಾಗ್ಲೇ ನಿನಗೆ ಒಂದ್ಸಲ ಜೀವದಾನ ಮಾಡಿದೀನಿ, ಆದ್ರೆ ಮತ್ತೆ ಇವತ್ತು ನನ್ನ ದಾರಿಗೆ ಅಡ್ಡ ಬಂದ್ರೆ ನಿನ್ನ ಮೃತ್ಯು ಖಂಡಿತ. ನನ್ಗಂತೂ ಬಹಳ ಭಯ ಆಗ್ತಿದೆ, ಆದ್ರೆ ನಾನ್ ದಾರಿ ಬಿಡೋದಿಲ್ಲ. ನನ್ಗಿರೋ ಭಯ ಅಂದ್ರೆ ಭಗವಂತ ಕಂಸನ್ ಖಡ್ಗದಿಂದ ಆಗುತ್ತೆ. ಅದ್ ನನ್ ಕತ್ತಿನ ಮೇಲೆ ಬಿದ್ದು ನಾನ್ ಪ್ರೇತದಿಂದ ತಲೆ ಇಲ್ದಿರೋ ಪ್ರೇತ ಆಗೋದಕ್ಕೆ ಇಷ್ಟಪಡ್ತಿಲ್ಲ. ಅಮ್ಮ 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 ಅಮ್ಮ, ಎಲ್ಲಿದ್ಯಾ ನೀನು ಅಮ್ಮ? ಕಂದ ಕಂದ, ನಾನು ಇಲ್ಲಿದ್ದೀನಿ. ಅಮ್ಮ, ನೀನ್ ಏನ್ ಮಾಡ್ತಿದ್ಯಾ? ಕಂದ, ನಾನೀ ಬೆಣ್ಣೆ ಇಡ್ತಿದ್ದೀನಿ. ಅಮ್ಮ, ಬೆಣ್ಣೆ ಎತ್ತಿಡೋ ಅಗತ್ಯ ಏನಿದೆ? ನಾನ್ ಬಂದಿದ್ದೀನಿ ಅಲ್ವಾ? ಬೆಣ್ಣೆ ನೇರವಾಗಿ ನನ್ನ ಹೊಟ್ಟೆಗೆ ಹೋಗುತ್ತೆ. ನನ್ ಕಂದ, ಹೇಗಿದ್ಯಾ ನನ್ ಕಂದ? ಅಮ್ಮ, ನಾನು ಆರೋಗ್ಯವಾಗಿದ್ದೀನಿ. ಎಲ್ಲಿ ಹೋಗಿದ್ದೆ ನೀನು? ನಿನ್ನ ಅಮ್ಮನ ಕಣ್ಣುಗಳು ಕಾಯ್ತಿತ್ತು ನಿನ್ನ ನೋಡೋದಕ್ಕೆ. ಅಮ್ಮ, ಮೊದ್ಲು ನೀನಿಲ್ ಬಾ. ಯಾಕೆ ಕರ್ಕೊಂಡು ಹೋಗ್ತಿದ್ಯಾ ನನ್ನ? ಏನಿದೆ ಅಲ್ಲಿ? ಬಾ. ಏನ್ ವಿಷಯ ಕಂದ? ಏನಾದ್ರೂ ವಿಶೇಷ ಇದೆಯೇನು? ವಿಷಯ ವಿಶೇಷವಾದದ್ದೇ ಅಮ್ಮ. ನಿನ್ಗೆ ಯಾರನ್ನ ತೋರಿಸ್ಬೇಕು. ಕೃಷ್ಣ, ಕೇವಲ ಅಮ್ಮಂಗ್ ಮಾತ್ರ ತೋರಿಸ್ತೀಯಾ? ಅಪ್ಪ ಚಿಕ್ಕಪ್ಪಂಗ್ ತೋರ್ಸಲ್ವಾ? ಬಾ ಇಲ್ಲಿ. ಅಪ್ಪ, ನಾನು ಎಲ್ರಿಗಿಂತ ಮೊದ್ಲು ನಿಮ್ಗೆ ತೋರಿಸ್ತೀನಿ, ಯಾಕಂದ್ರೆ ಅವರ ಸ್ವಾಗತ ಸತ್ಕಾರನ ನೀವೇ ಮಾಡ್ಬೇಕು. ಕಂದ, ಈಗ ಹೇಳ್ತೀಯ ಯಾರನ್ನ ತೋರಿಸ್ತೀಯ ಅಂತ? ಯಾರ್ ಬಂದಿರೋದ್ ನಿನ್ ಜೊತೆ? ಅಣ್ಣ, ಇಲ್ಲೆಲ್ರು ಕಾಯ್ತಾ ಇದ್ದಾರೆ. ಬಾ, ಎಲ್ರನ್ನು ಕರ್ಕೊಂಡು. ಕಂದ, ಇವರು ರಾಜ್ಕುಮಾರ್ ಹಾಕಿದ್ದಾರೆ. ಯಾರಿವರೆಲ್ಲ? ಹಾ ಅಮ್ಮ, ಇವರು ರಾಜ್ಕುಮಾರರೇ, ಹಸ್ತಿನಾಪುರದ ರಾಜ್ಕುಮಾರರು. ಇವನು ನಕುಲ, ಇವನು ಸಹದೇವ, ಇವನು ಅರ್ಜುನ, ಇವನು ಭೀಮ, ಮತ್ತೆ ಎಲ್ಲರಿಗಿಂತ ದೊಡ್ಡವನು ಯುಧಿಷ್ಠಿರ. ಪಂಚ ಪಾಂಡವರು. ಸುಖವಾಗಿರು. ಬಹಳ ಸಂತೋಷ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ. ನನಗಂತೂ ನನ್ನ ಕಣ್ಣನ್ನೇ ನಂಬೋಕಾಗ್ತಿಲ್ಲ. ನಾನ್ ಕನ್ಸಲ್ಲೂ ಯೋಚಿಸಿರ್ಲಿಲ್ಲ ಹಸ್ತಿನಾಪುರದ ರಾಜ್ಕುಮಾರರು ಯಶೋದೆ ಮನೆಗೆ ಬರ್ತಾರೆ ಅಂತ. ಹಾ ಅತ್ತೆ, ನಾವು ಅಂದ್ಕೊಂಡಿರ್ಲಿಲ್ಲ ನಾವು ಕೃಷ್ಣನ ಇಷ್ಟು ಬೇಗ ಭೇಟಿ ಮಾಡಕ್ ಆಗುತ್ತೆ ಅಂತ. ನನಗೆ ಅನ್ಸುತ್ತೆ ನಾವು ಭೇಟಿ ಆಗೋದು ಮುಂಚೆನೆ ನಿಶ್ಚಯ ಆಗಿತ್ತು ಅಂತ. ನೀವೈವರಿಗೂ ನಮ್ಮ ಪುಟ್ಟ ಕುಟೀರಕ್ಕೆ ಹಾರ್ದಿಕ ಸ್ವಾಗತ. ಮಾವ, ನಾವು 5 ಜನ ಇದೀವಿ. ನಾನು ಭೀಮ, ಇಲ್ಲಿಗೆ ಬೆಣ್ಣೆ ತಿನ್ನಕ್ ಬಂದಿದ್ದೀನಿ. ಹಾಗಾದ್ರೆ ನೀವೆಲ್ಲ ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ನಾನು ಈಗಷ್ಟೇ ಬೆಣ್ಣೆ ತೆಗ್ದಿಟ್ಟಿದ್ದೀನಿ. ನೀವೆಲ್ಲ ಹೊಟ್ಟೆ ತುಂಬಾ ಬೆಣ್ಣೆ ತಿನ್ನಿ. ಅತ್ತೆ, ನಾವೇನೋ ಬರ್ತೀವಿ ಅಲ್ಲಿ ಹಿಡಿಂಬೆ. ಏನ್ ವಿಷಯ ಭೀಮಾ? ನಿಮ್ ಜೊತೆ ಇನ್ನೂ ಯಾರಾದ್ರೂ ಇದ್ದಾರಾ? ಇಲ್ಲ ಇಲ್ಲ ಅತ್ತೆ, ನಾವಿರೋದು 5 ಜನ. ಸರಿ, ಹಾಗಾದ್ರೆ ನಿಮ್ಗೆಲ್ಲ ಬೆಣ್ಣೆ ತಗೊಂಡ್ ಬರ್ತೀನಿ ನಾನು. ಆದ್ರೆ ಮಕ್ಳೇ, ಸೋದರಿ ಕುಂತಿಯಲ್ಲಿ ನಾವೆಲ್ಲ ಕೇಳ್ಪಟ್ಟಿರೋ ಹಾಗೆ ಅವಳು ಯಾವಾಗ್ಲೂ ನಿಮ್ಮ 5 ಜನರ ಜೊತೆಗೆ ಇರ್ತಾಳೆ. ಅವರು ನಮ್ ಜೊತೆಗೆ ಇದ್ರು, ಆದ್ರೆ ಅವರು ಮಥುರೆಗೆ ಹೋಗ್ಬೇಕಾಯ್ತು. ಮಥುರೆ? ಆದ್ರೆ ಮಥುರೆಗೆ ಯಾಕೆ? ನಮ್ಮ ಮಾವ ವಸುದೇವನ್ನ ನೋಡೋಕೆ.
ಗೆಳೆಯ ವಾಸುದೇವನ್ ನೋಡೋಕೆ ಅವರು ಕಂಸನಗರಿಗೆ ಹೋಗಿದಾರ. ಅಲ್ಲೇನಾದ್ರೂ ಅನರ್ಥ ಆಗ್ಬಿಟ್ರೆ? ನೀನು ಧರ್ಮದ ದಾರಿಲಿ ಹೋಗ್ತಿದ್ಯಾ, ಒಳ್ಳೆ ವಿಷಯನೇ. ಆದ್ರೆ ನನ್ ಕಷ್ಟನ್ನು ತಿಳ್ಕೊ ಕುಂತಿ. ದಾರಿ ಬಿಡು ಭದ್ರಾಕ್ಷ. ಅಯ್ಯೋ, ನಾನ್ ದಾರಿ ಹಿಡ್ಕೊಂಡಿದ್ದೀನಿ ಬಿಡೋಕೆ. ನಾನ್ ಬಹಳ ಸಲ ಬಿಟ್ಟಿದ್ದೀನಿ, ಆದ್ರೆ ಇವತ್ ಬಿಡಲ್ಲ. ಇಲ್ಲ, ನಾನು ಇದಕ್ಕೆಲ್ಲ ಹೆದರೋದಿಲ್ಲ. ಇದೇನ್ ಮಾಡ್ತಿದ್ಯಾ? ನಾನು ನೋಡ್ತೀನಿ ನೀನು ಅಧರ್ಮದ ಮಾರ್ಗದಲ್ಲಿ ಎಲ್ಲಿವರೆಗೂ ನಿಲ್ತೀಯ ಅಂತ. ನಾನು ಕಡಗಕ್ಕೂ ಹೆದ್ರಲ್ಲ, ನಾನು ದೊಣ್ಣೆಗೂ ಹೆದ್ರೋದಿಲ್ಲ. ಭದ್ರಾಕ್ಷ ಹೆದ್ರೋದು ಹೆಂಗಸ್ರು ಹೊರ್ತುಕ್ಕೆ ಮಾತ್ರ. ಪ್ರೇತಕ್ಕೆ ಇದೇ ದಾರಿ, ಒಮ್ಮೆ ಮಥುರೆ ಒಮ್ಮೆ ಬೃಂದಾವನ. ಭದ್ರಾಕ್ಷ, ಕಂಸನ ಸೇವೆ ಜಾಸ್ತಿ ಆಯ್ತು. ಆದ್ರೆ ಇವತ್ತು ನಿನ್ನ ಈ ಪ್ರೇತ ರೂಪದಿಂದ ಮುಕ್ತಿ ಪಡೆಯೋ ಸಮಯ ಬಂದಾಗಿದೆ. ಅಯ್ಯೋ ಕುಂತಿಯಮ್ಮ, ನಮ್ಗೆಲ್ಲ ಮುಕ್ತಿ ನೀಡೋಳು ಆರ್ಯಮ್ಮ. ಮತ್ತೆ ಆರ್ಯಮ್ಮ ನಾವ್ ಕರೆದ್ರೂ ಬರಲ್ಲ, ಮತ್ತೆ ನೀರ್ ಕರೆದ್ರೆ ಯಾಕೆ ಬರ್ತಾಳೆ? ನನಗೆ ಆ ಮಂತ್ರಗಳು ಗೊತ್ತಿದ್ದಾವೆ. ಅದರಿಂದ ಯಾವುದೇ ದೇವತೆನಾದ್ರೂ ಆಹ್ವಾನ ಮಾಡಬಹುದು. ನಾನಿವತ್ತು ಆರ್ಯಮಾನ ಆಹ್ವಾನ ಮಾಡಿ ನಿನಗೆ ಶಾಶ್ವತವಾಗಿ ಮುಕ್ತಿ ಕೊಡಿಸ್ತೀನಿ. ಓಂ ಆರ್ಯಮಾಯ ನಮಃ.